ಲಾಸ್ ಏಂಜಲೀಸ್ ವಿನಾಶಕಾರಿ ಕಾಡ್ಗಿಚ್ಚುಗಳ ವಿರುದ್ಧ ಹೋರಾಡುತ್ತಲೇ ಇದೆ. 1 ವಾರಕ್ಕೂ ಹೆಚ್ಚು ಸಮಯ ಕಳೆದರೂ ಕಾಡ್ಗಿಚ್ಚು ಇನ್ನೂ ಹರಡುತ್ತಾನೇ ಇದೆ. ಈ ಬೆಂಕಿ ಪ್ರಾರಂಭ ಆದದ್ದಾದರೂ ಹೇಗೆ? ತನಿಖಾಧಿಕಾರಿಗಳು ಉತ್ತರಗಳನ್ನು ಹುಡುಕ್ತಾ ಇದ್ದಾರೆ. ಊಹಾಪೋಹಗಳು ನಡೀತಾ ಇವೆ. ಹವಾಮಾನ ಬದಲಾವಣೆ, ದೋಷಪೂರಿತ ವಿದ್ಯುತ್ ಮಾರ್ಗಗಳು, ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿರುವುದು, ಸಂಪನ್ಮೂಲಗಳ ದುರುಪಯೋಗ ಇದೆಲ್ಲವನ್ನು ದೂಷಿಸಲಾಗ್ತಾ ಇದೆ. ಆದರೆ ಒಂದು ಸಿದ್ಧಾಂತ ಉಳಿದವುಗಳಿಗಿಂತ ಹೆಚ್ಚು ಗಮನ ಸೆಳೀತಾ ಇದೆ. ಅದುವೇ ChatGPT ಕಾಡ್ಗಿಚ್ಚುಗಳಿಗೆ ಕಾರಣವಾಗಿದೆ ಅನ್ನೋ ವಾದ. ಸಾಮಾಜಿಕ ಮಾಧ್ಯಮ ChatGPTಯನ್ನು ಅಪರಾಧಿ ಸ್ಥಾನದಲ್ಲಿ ಇರಿಸಿದೆ. ChatGPT ಗಣಿತದ ಲೆಕ್ಕಗಳನ್ನು ಮಾಡಬಲ್ಲ ಮತ್ತು ಕವಿತೆಗಳನ್ನು ಬರೆಯಬಲ್ಲ ಅದೇ AI ಚಾಟ್ ಬಾಟ್. ಯಾಕೆ ಅಂತ ನಾವು ನಿಮಗೆ ಹೇಳೋಕ್ಕೂ ಮುನ್ನ ವಾಸ್ತವ ಪರಿಸ್ಥಿತಿ ಹೇಗಿದೆ ಅಂತ ಒಮ್ಮೆ ನೋಡೋಣ. ಕಾಡ್ಗಿಚ್ಚಿಗೆ ಇದುವರೆಗೆ 25 ಜನರು ಸಾವನ್ನಪ್ಪಿದ್ದಾರೆ. 6 ಮಿಲಿಯನ್ ಜನರು ಬೆಂಕಿಯ ಬೆದರಿಕೆಯಲ್ಲಿದ್ದಾರೆ. 2 ಕಾಡ್ಗಿಚ್ಚುಗಳು ಪ್ರಸ್ತುತ ಸಕ್ರಿಯವಾಗಿವೆ, ಪಾಲಿಸೇಡ್ಸ್ ಮತ್ತು ಈಟನ್ ಕಾಡ್ಗಿಚ್ಚು. ಅಗ್ನಿಶಾಮಕ ದಳದವರು ಈ ಕಾಡ್ಗಿಚ್ಚುಗಳ ವಿರುದ್ಧ ಹೋರಾಡುತ್ತಲೇ ಇದ್ದಾರೆ. ಆದರೆ ಪ್ರಬಲವಾದ ಗಾಳಿಯು ಅದನ್ನು ತುಂಬಾ ಕಷ್ಟಕರವಾಗಿಸ್ತಾ ಇದೆ. ಈ ವಾರಾಂತ್ಯದಲ್ಲಿ ಪರಿಸ್ಥಿತಿಗಳು ತಿಳಿಯಾಗುವ ನಿರೀಕ್ಷೆ ಇದೆ. ಆದರೆ ಲಾಸ್ ಏಂಜಲೀಸ್ ಚೇತರಿಕೆಗೆ ಇನ್ನೂ ದೀರ್ಘ ಹಾದಿಯನ್ನು ಹೊಂದಿದೆ. ಸಾಮಾಜಿಕ ಮಾಧ್ಯಮ ಬಳಕೆದಾರರು ಬೆಂಕಿ ಅವಘಡಗಳಿಗೆ ChatGPT ಕಾರಣ ಅಂತ ಹೇಳ್ತಾರೆ. ಆದರೆ ಇದು ನಿಜಾನಾ? ಬೆಂಕಿ ಅವಘಡಗಳಿಗೆ ChatGPT ನಿಜವಾಗಿಯೂ ಕಾರಣವೇ? ಮತ್ತು ಸಾಮಾಜಿಕ ಮಾಧ್ಯಮವು ಈ AI ಯಾಕೆ ದೂಷಿಸ್ತಾ ಇದೆ ಅಂತ ನೋಡೋಣ. ಅದನ್ನು ಅರ್ಥ ಮಾಡಿಕೊಳ್ಳಲು ChatGPT ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ಮೊದಲಿಗೆ ನೋಡೋಣ. ನೀವು ChatGPTಯಲ್ಲಿ ಒಂದು ಪ್ರಾಂಪ್ಟನ್ನು ಟೈಪ್ ಮಾಡ್ತೀರಿ ಅಂತ ಕಲ್ಪಿಸ್ಕೊಳ್ಳಿ. ಪ್ರಾಂಪ್ಟ್ ಕೋಡ್ ಆಗಿ ಬದಲಾಗುತ್ತೆ. ಈ ಕೋಡ್ ಸರ್ವರ್ಗಳ ನೆಟ್ವರ್ಕ್ ಮೂಲಕ ಹರಿಯುತ್ತದೆ. ಸರ್ವರ್ಗಳು ಸಾವಿರಾರು ಸಂಕೀರ್ಣ ಲೆಕ್ಕಾಚಾರಗಳನ್ನು ನಡೆಸ್ತವೆ ಮತ್ತು ಅಂತಿಮವಾಗಿ ನಿಮಗಾಗಿ ಉತ್ತಮ ಪ್ರತಿಕ್ರಿಯೆಯನ್ನು ನೀಡ್ತವೆ. ಈಗ ಇದೆಲ್ಲವೂ ಬೃಹತ್ ವಿದ್ಯುತ್ ಹಸಿವಿನ ಸರ್ವರ್ಗಳಲ್ಲಿ ನಡೆಯುತ್ತದೆ. ಈ ಸರ್ವರ್ಗಳು ತುಂಬ ಶ್ರಮಿಸ್ತವೆ. ಹಾಗಾಗಿ ಅವು ಬಹಳಷ್ಟು ಶಾಖವನ್ನು ಉತ್ಪಾದಿಸ್ತವೆ. ಅವು ಅಧಿಕವಾಗಿ ಬಿಸಿಯಾಗುವುದನ್ನು ತಡೆಯಲು ಡೇಟಾ ಕೇಂದ್ರಗಳು ತಂಪಾಗಿಸುವ ವ್ಯವಸ್ಥೆಗಳನ್ನು ಅವಲಂಬಿಸಿವೆ ಮತ್ತು ಇಲ್ಲಿಯೇ ನೀರು ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಸರ್ವರ್ಗಳನ್ನು ಸೂಕ್ತ ತಾಪಮಾನದಲ್ಲಿ ಇರಿಸಿಕೊಳ್ಳಲು ಕೂಲಿಂಗ್ ಟವರ್ಗಳು ಅಪಾರ ಪ್ರಮಾಣದ ನೀರನ್ನು ಬಳಸ್ತವೆ. ಮೂಲಭೂತವಾಗಿ ChatGPTಗೆ ತುಂಬಾನೇ ನೀರಿನ ಅಗತ್ಯ ಬೀಳುತ್ತೆ. ಅಂಕಿಅಂಶಗಳಲ್ಲಿ ಹೇಳುವುದಾದರೆ 100 ಪದಗಳ ಒಂದು ಇಮೇಲ್ ಬರೆಯಲು ಅದಕ್ಕೆ 1 ಬಾಟಲಿ ನೀರಿನ ಅಗತ್ಯ ಬೀಳುತ್ತದೆ. ಪ್ರತಿ 4 ರಿಂದ 5 ಪ್ರಾಂಪ್ಟ್ಗಳಿಗೆ ChatGPT ಸುಮಾರು 500 ಮಿಲಿ ನೀರನ್ನು ಬಳಸುತ್ತದೆ. ಈಗ ಝೂಮ್ ಔಟ್ ಮಾಡಿ ದೊಡ್ಡ ಚಿತ್ರಣವನ್ನು ನೋಡೋಣ. 2024ರಲ್ಲಿ ChatGPT ವಾರಕ್ಕೆ 300 ಮಿಲಿಯನ್ ಸಕ್ರಿಯ ಬಳಕೆದಾರರನ್ನು ಹೊಂದಿತ್ತು. ಅಂದರೆ ಪ್ರತಿ ವಾರ 300 ಮಿಲಿಯನ್ ಜನರು ಅದರ ಸೇವೆಯನ್ನು ಬಳಸ್ತಾ ಇದ್ದಾರೆ. ಈಗ ಅದು ಬಳಸುವ ಶಕ್ತಿಯ ಪ್ರಮಾಣ ಮತ್ತು ಅದಕ್ಕೆ ಬೇಕಾದ ನೀರಿನ ಪ್ರಮಾಣವನ್ನು ನೀವು ಊಹಿಸಬಹುದು. ಮತ್ತು ಅದಕ್ಕಾಗಿಯೇ ಸಾಮಾಜಿಕ ಮಾಧ್ಯಮವು ಈಗ ಅದನ್ನು ದೂರ್ತಾ ಇದೆ. ಲಾಸ್ ಏಂಜಲೀಸ್ ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿದೆ. ಇದು ಹಿಂದೆ ಬರಗಾಲವನ್ನು ಅನುಭವಿಸಿದಂತಹ ಪ್ರದೇಶ. ಇಲ್ಲಿ ಈಗಾಗಲೇ ನೀರಿನ ಕೊರತೆ ಇದೆ. ಕಾಡ್ಗಿಚ್ಚುಗಳು ಆ ಕೊರತೆಯನ್ನು ಬಹಿರಂಗಪಡಿಸಿವೆ ಮತ್ತು ಅದನ್ನು ಇನ್ನಷ್ಟು ಹದಗೆಡಿಸಿವೆ. ಜನವರಿ 7ರಂದು ಬೆಂಕಿ ಪ್ರಾರಂಭವಾಯಿತು. ಶೀಘ್ರದಲ್ಲೇ ಅಗ್ನಿಶಾಮಕ ಹೈಡ್ರಾಂಟ್ಗಳಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿತ್ತು. ಅಲ್ಲಿನ ಅಗ್ನಿಶಾಮಕ ಇಲಾಖೆಯನ್ನು ಖಂಡಿಸಲಾಯಿತು ಮತ್ತು ಆಗ ಸಾಮಾಜಿಕ ಮಾಧ್ಯಮವು ಒಂದಕ್ಕೊಂದು ಸಮಸ್ಯೆಗಳನ್ನು ಕನೆಕ್ಟ್ ಮಾಡಲು ಪ್ರಾರಂಭಿಸಿತು. ChatGPT ನೀರಿನ ಮೇಲೆ ಅವಲಂಬಿತವಾಗಿದೆ. ಲಾಸ್ ಏಂಜಲೀಸ್ ನೀರಿನ ಕೊರತೆಯನ್ನು ಅನುಭವಿಸ್ತಾ ಇದೆ. ಆದ್ದರಿಂದ ಸ್ವಾಭಾವಿಕವಾಗಿ ChatGPTಯನ್ನು ದೂಷಿಸಲೇಬೇಕು ಅನ್ನೋದು ಕೆಲವರ ವಾದ. ಆದರೆ ಅಗಾಧ ಬೇಡಿಕೆಯಿಂದಾಗಿ ಅಗ್ನಿಶಾಮಕ ಹೈಡ್ರಾಂಟ್ಗಳು ಬತ್ತಿ ಹೋದವು. ಅದಲ್ಲದೆ ಅಲ್ಲಿನ ಪುರಸಭೆಯ ನೀರಿನ ವ್ಯವಸ್ಥೆಯನ್ನು ಕಳಪೆಯಾಗಿ ವಿನ್ಯಾಸಗೊಳಿಸಲಾಗಿದೆ. ವೇಗವಾಗಿ ಚಲಿಸುವ ಕಾಡ್ಗಿಚ್ಚುಗಳ ಬೇಡಿಕೆಗಳನ್ನು ಅದು ನಿಭಾಯಿಸಲು ಸಾಧ್ಯವಿಲ್ಲ. ಹಾಗಾಗಿ ಇದು AI ಸಮಸ್ಯೆ ಅಲ್ಲ, ಇದು ಮೂಲಸೌಕರ್ಯದ ಸಮಸ್ಯೆ. ಆದರೆ ಅದು ChatGPTಯನ್ನು ಸಂಪೂರ್ಣವಾಗಿ ಇದರಿಂದ ಹೊರಗಡೆ ಇಡೋದಿಲ್ಲ. ಈ ನಿರ್ದಿಷ್ಟ ಬೆಂಕಿಗೆ ಅದು ಕಾರಣ ಅಲ್ಲ, ಆದರೆ ಇದು ದೊಡ್ಡ ಸಮಸ್ಯೆಯ ಒಂದು ಭಾಗವಾಗಿದೆ. ನಮ್ಮ ಗ್ರಹ ದಿನೇ ದಿನೇ ಬಿಸಿಯಾಗ್ತಾ ಇದೆ. ಲಾಸ್ ಏಂಜಲೀಸ್ನಲ್ಲಿನ ಈ ಕಾಡ್ಗಿಚ್ಚುಗಳಂತಹ ತೀವ್ರ ಹವಾಮಾನ ಘಟನೆಗಳು ಹೆಚ್ಚು ಸಾಮಾನ್ಯವಾಗ್ತಾ ಇವೆ. ಬಿಕ್ಕಟ್ಟನ್ನು ಪರಿಹರಿಸಲು ಸಾಮೂಹಿಕ ಕ್ರಮದ ಅಗತ್ಯ ಇದೆ.
ನಾವು ನೀರಿನಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸಬೇಕಾಗಿದೆ. ಬದಲಾಗಿ ಇಮೇಲ್ಗಳನ್ನು ಬರೆಯಲು ಗ್ಯಾಲನ್ಗಳಷ್ಟು ನೀರು ಮತ್ತು ವಿದ್ಯುತ್ತನ್ನು ಬಳಸುವ AI ಡೇಟಾ ಕೇಂದ್ರಗಳನ್ನು ನಾವು ಹೆಚ್ಚು ನಿರ್ಮಿಸ್ತಾ ಇದ್ದೇವೆ. ಆದ್ದರಿಂದ ಸಮಸ್ಯೆ ಎಲ್ಲಿದೆ ಅಂತ ನೀವು ನೋಡಬಹುದು. ಲಾಸ್ ಏಂಜಲೀಸ್ನಲ್ಲಿನ ಈ ಬಿಕ್ಕಟ್ಟು ನಮಗೆಲ್ಲ ಎಚ್ಚರಿಕೆಯ ಕರೆ. ಇದು ಇಂದು ನಾವು ಬಳಸುವ ತಂತ್ರಜ್ಞಾನಗಳ ಬಗ್ಗೆ ಮಾತ್ರವಲ್ಲ, ಈ ತಂತ್ರಜ್ಞಾನವನ್ನು ಬೆಂಬಲಿಸುವ ಮೂಲ ಸೌಕರ್ಯವನ್ನು ನಾವು ಹೇಗೆ ನಿರ್ವಹಿಸುತ್ತೇವೆ ಎಂಬುದರ ಬಗ್ಗೆಯೂ ಬೆಳಕು ಚೆಲ್ಲುತ್ತದೆ. AI ಕಂಪನಿಗಳು ಸಹ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಅವರು ಪರ್ಯಾಯ ತಂಪಾಗಿಸುವ ವಿಧಾನಗಳನ್ನು ಕಂಡುಹಿಡಿಯಬೇಕು ಅಥವಾ ಡೇಟಾ ಕೇಂದ್ರಗಳನ್ನು ತಂಪಾದ ಹವಾಮಾನಕ್ಕೆ ಸ್ಥಳಾಂತರಿಸಬೇಕು. ಆಫ್ಟರ್ ಆಲ್, AIನ ಭವಿಷ್ಯವು ಕೇವಲ ಬುದ್ಧಿವಂತಿಕೆಯ ಭರವಸೆಯಲ್ಲಿ ಇಲ್ಲ. ನಮ್ಮ ಜಗತ್ತಿನಲ್ಲಿ ಅದನ್ನು ಎಷ್ಟು ಜವಾಬ್ದಾರಿಯುತವಾಗಿ ಸಂಯೋಜಿಸಬಹುದು ಎಂಬುದರಲ್ಲಿ ಕೂಡ ಅದು ಅಡಗಿದೆ. ಒಮ್ಮೆ ನಾವು ChatGPT ಬಳಿ ಬರೆಸುವ ಆ ಇಮೇಲ್ ಬಗ್ಗೆ ಯೋಚಿಸೋಣ. ನಿಜ ಹೇಳಬೇಕಂದ್ರೆ ಅದನ್ನು ಬರೆಯಲು ನಮಗೆ ChatGPT ಅಗತ್ಯನೇ ಇಲ್ಲ. ನಾವೇ ಅದನ್ನು ಟೈಪ್ ಮಾಡಬಹುದು. ಇದು ನಮ್ಮ ಸಮಯದ 5 ನಿಮಿಷಗಳನ್ನು ಮಾತ್ರ ತೆಗೆದುಕೊಳ್ಳುತ್ತದೆ. ಹಾಗೆಯೇ ಒಂದಷ್ಟು ನೀರು ಕೂಡ ಉಳಿತಾಯವಾದಂತಾಗುತ್ತದೆ ಅಲ್ವಾ?